ಸಿಎಂ ಬದಲಾವಣೆ ವಿಚಾರ ಅಂತ ಬಂದಾಗ ಎಲ್ಲ ಶಾಸಕರು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ನೋಡಿ. ಈ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಕುಣಿಗಲ್ ರಂಗನಾಥ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿಎಂ ಬಣ ಹಾಗೂ ಡಿಸಿಎಂ ಬಣ ಅಂತ ಏನೂ ಇಲ್ಲ, ಎಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆಯನ್ನ ಮಾಡಿದ್ದೇವೆ, ನಮ್ಮಲ್ಲಿ ಹೈಕಮಾಂಡ್ ಇದೆ, ಎಲ್ಲವನ್ನು ಗಮನಿಸುತ್ತೆ, ಸಿಎಂ ಹಾಗೂ ಡಿಸಿಎಂ ಹುದ್ದೆಗಳು ಸದ್ಯಕ್ಕೆ ಖಾಲಿ ಇಲ್ಲ ಅಂತ ರಂಗನಾಥ್ ಹೇಳಿದ್ದಾರೆ. ಯಾರು ಯಾವ ನಿಲುವನ್ನು ತಗೊಳ್ತಾರೆ ಈ ವಿಚಾರದಲ್ಲಿ ಅನ್ನುವಂಥದ್ದು, ಎಸ್ಪೆಷಲಿ ಡಿಕೆಶಿ ಬಣದವರು ಏನು ಹೇಳ್ತಾರೆ, ಅವರ ಹತ್ತಿರದವರು ಏನು ಹೇಳ್ತಾರೆ ಅನ್ನುವಂಥದ್ದು ಈಗ ಕುಣಿಗಲ್ ಶಾಸಕ ರಂಗನಾಥ್ ಮಾತನಾಡಿದ್ದಾರೆ. ಈ ಎರಡೂ ಹುದ್ದೆಗಳು ಸದ್ಯಕ್ಕೆ ಖಾಲಿ ಇಲ್ಲ ಅಂತ ಬುದ್ಧಿವಂತಿಕೆಯಿಂದ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರದಲ್ಲಿ ಸಿಎಂ ಬದಲಾವಣೆ ಆಗಬೇಕು, ಇನ್ನೊಂದು ಕಡೆ ಹೆಚ್ಚುವರಿ ಡಿಸಿಎಂ ಆಗಬೇಕು ಅನ್ನುವಂಥ ಚರ್ಚೆ ಗಂಭೀರವಾಗಿ ನಡೀತಾ ಇದೆ. ಸಿಎಂ ಬಣ ಡಿಸಿಎಂ ಬಣದ ಮಧ್ಯೆ ಒಂದಷ್ಟು ವಾಗ್ವಾದಗಳು ಕೂಡ ನಡೀತಾ ಇದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ಕುಣಿಗಲ್ ಶಾಸಕರಾದಂಥ ರಂಗನಾಥ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಚುನಾವಣೆ ಆಗೋವರೆಗೂ ಸೈಲೆಂಟ್ ಆಗಿತ್ತು, ಚುನಾವಣೆ ಆದಮೇಲೆ ಹೆಚ್ಚುವರಿ ಡಿಸಿಎಂ ಬೇಕು ಅಂತ ಒಂದಷ್ಟು ಜನ ಧ್ವನಿ ಎತ್ತಾರೆ. ಇನ್ನೊಂದು ಕಡೆ ಸಿಎಂఏ ಬದಲಾವಣೆ ಆಗಬೇಕು ಅನ್ನುವಂಥ ಧ್ವನಿಯನ್ನು ನಿನ್ನೆ ಸ್ವಾಮೀಜಿಗಳು ಎತ್ತಿದ್ದಾರೆ. ಎಲ್ಲಿ ಏನು ನಡೀತಾ ಇದೆ ಸರ್ಕಾರದಲ್ಲಿ ಅಂತ ಸರ್? ಮಾಧ್ಯಮದರ ಎಲ್ಲೋ ಒಂದು ಕಡೆ ಅತಿ ಹೆಚ್ಚಿನ ಪ್ರಶ್ನೆಗಳಲ್ಲಿ ಒಂದು ಸ್ವಲ್ಪ ಈ ಹೇಳಿಕೆಗಳು ಬರ್ಬೋದು ಅಷ್ಟೇ ಹೊರತು ಯಾರೂ ಸರ್ಕಾರದ ಬಗ್ಗೆ ಗೊಂದಲ ಇದೆ ಅನ್ನೋದಕ್ಕೆ ಏನು ನಿಮ್ಮ ಪುರಾವೆನೂ ಇಲ್ಲ. ಎಲ್ಲರೂ ಅನ್ಯೋನ್ಯತೆಯಲ್ಲಿ ಇವತ್ತು ಸರ್ಕಾರವನ್ನು ಚುನಾವಣೆ ಮಾಡಿದ್ರಲ್ಲ, ಎಲ್ಲ ಅನ್ಯೋನ್ಯತೆಯಲ್ಲಿ ಚುನಾವಣೆ ಮಾಡಿದ್ರಲ್ಲ. ಇವತ್ತು ಒಂದಿದ್ದು 9 ಅಂತಂದ್ರಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚಿನ ರೀತಿ ನಿಮಗೆ ಪರ್ಸೆಂಟೇಜ್ ಆಫ್ ವೋಟಿಂಗು ಇಡೀ ಕರ್ನಾಟಕದಲ್ಲಿ ಬಂತು. ಇವತ್ತು ನಾವು ಗ್ಯಾರಂಟಿ ಸ್ಕೀಮ್ನ 99% ರೀಚ್ ಔಟ್ ಮಾಡ್ದೋ. ಇವತ್ತು ವಿರೋಧ ಪಕ್ಷದವರು ಎಲ್ಲಿ ನಿಮ್ಮ ಕೇಳಿ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗೋದಿಲ್ಲ ಅಂತ ಪ್ರತಿಯೊಂದು ಹೆಜ್ಜೆಯಲ್ಲಿ ಹೇಳಿದ್ರು. 5 ಗ್ಯಾರಂಟಿಗಳನ್ನು ತಲುಪಿಸೋಂಥ ಒಂದು ವ್ಯವಸ್ಥೆನ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡಿದ್ರು. ಇನ್ನೇನು ಬೇಕು? ಎಲ್ಲ ಒಂದು ಕಡೆ ಇನ್ನೂ ಹೆಚ್ಚಿನ ರೀತಿ ನಮಗೆ ಫಲಿತಾಂಶ ಬರಬೇಕಾಯಿತು. ಅದು ಒಂದು ಸ್ವಲ್ಪ ನಮಗೆ ನೋವಿದೆ. ಚುನಾವಣೆಗೆ ಒಗ್ಗಟ್ಟಿಂದ ಹೋಗ್ತಿದ್ರಿ, ವಿಧಾನಸಭೆ ಚುನಾವಣೆನೂ ಒಗ್ಗಟ್ಟಾಯಿತು, ಲೋಕಸಭಾ ಚುನಾವಣೆನೂ ಒಗ್ಗಟ್ಟಾಯಿತು. ಆಮೇಲೆ ಅಧಿಕಾರ ಹಂಚಿಕೆ ಅಂತ ಬಂದಾಗ ಯಾಕೆ ಇರ್ತದಂಥ ವ್ಯತಿರಿಕ್ತ ಹೇಳಿಕೆಗಳು ಬರ್ತಾ ಇದ್ದಾವೆ? ಯಾಕಂದರೆ ಸ್ಪಷ್ಟವಾದ ಬಹುಮತ ಇದೆ, ಹಾಗಿದ್ದು ಕೂಡ ಸುಗಮವಾದಂಥ ಸರ್ಕಾರವನ್ನು ನಡೆಸ್ಕೊಂಡು ಹೋಗಬೇಕಾಗಿದೆ. ಅದು ಬಿಟ್ಟು ಮೀಡಿಯಾಗಳಿಗೆ ಆಹಾರ ಆಗತಕ್ಕಂಥ ಹೇಳಿಕೆಗಳನ್ನು ಯಾಕೆ ಕೊಡ್ತಾ ಇದ್ದಾರೆ ಅಂತ ಅದಕ್ಕೇ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಮೂಲಕನೂ ಹೇಳ್ತಾ ಇದ್ದೀನಿ. ನಾವು ಕಾಂಗ್ರೆಸ್ ಪಕ್ಷ ಒಂದೇ ಬಣ. ಎಲ್ಲೋ ಒಂದು ಕಡೆ ಅಲ್ಲಿ ಇಲ್ಲಿ ಹೇಳಿರೋಂಥ ಮಾತುಗಳಿಗೆ ನೀವು ಅದನ್ನು ಗಂಭೀರವಾಗಿ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಇವತ್ತು ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.